ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಬ್ಯಾಕ್ ಪ್ಯಾಕ್ ವಿತ್ ಶೆಟ್ಟಿ. ತುಂಬ ದಿನ ಆಯ್ತಲ್ಲ ನೀವು ಮೀಟ್ ಆಗ್ದಲೆ. ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ JP ನಗರಲ್ಲಿರೋ ಇಂಡಿಯನ್ ಮ್ಯೂಸಿಕ್ ಮ್ಯೂಸಿಯಂಗೆ. ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು, JP ನಗರಲ್ಲಿರೋ ಇಂಡಿಯನ್ ಮ್ಯೂಸಿಕ್ ಮ್ಯೂಸಿಯಂ ತುಂಬಾ ಚೆನ್ನಾಗಿದೆ, ಒಂದ್ಸಲಿ ವಿಸಿಟ್ ಮಾಡು ಅಂತ. ಮ್ಯೂಸಿಕ್ ಅಂದರೆ ಯಾರಿಗೆ ತಾನೇ ಇಂಟ್ರೆಸ್ಟ್ ಇಲ್ಲ ಹೇಳಿ. ಸೊ ನಾನು ಒಂದ್ಸಲಿ ಇಂಡಿಯನ್ ಮ್ಯೂಸಿಕ್ ಪ್ರಪಂಚನ ನೋಡ್ಕೊಬೋಣ ಅಂತ ಬಂದೆ. ಇಂಡಿಯನ್ ಮ್ಯೂಸಿಕ್ ಮ್ಯೂಸಿಯಂಗೆ ಎಂಟ್ರಿ ಆದ್ವಿ. ಹೇಗಿದೆ ಏನು ಅಂತ ನೋಡ್ಕೊಬೋಣ ಬನ್ನಿ. Many centuries ago, music was created with just 2 or 3 notes. It came from a deep longing to connect with the world and beyond. We still hear these notes in the music of different faiths. As civilization grew, so did our music. Was probably the first instrument of music. In time, we found clever ways to make new sounds inspired by nature. ಧ್ವನಿ ಅನ್ನೋದು ನಮ್ಮ ದಿನನಿತ್ಯ ಜೀವನದಲ್ಲಿ ಬಹಳ ಪ್ರಭಾವ ಬೀರುತ್ತೆ. ಪ್ರಕೃತಿ ನಡುವೆ ಸಿಗುವ ಒಂದು ಸುಮಧುರ ಧ್ವನಿ ಈ ಬೆಂಗಳೂರು ಟ್ರಾಫಿಕಲ್ಲಿ ಸಿಗಲ್ಲ. ಈ ಟ್ರಾಫಿಕ್ ನಾಯ್ಸ್ ಪೊಲ್ಯೂಷನಲ್ಲಿ ಬೇಸತ್ತ ನಾವು ಇಂಡಿಯನ್ ಮ್ಯೂಸಿಕ್ ಮ್ಯೂಸಿಯಂ ಒಳಗೆ ಹೋದರೆ ಒಂದು ಫ್ರೆಶ್ ಮೂಡ್ ಜೊತೆ ನಮ್ಮ ದೇಶದ ಸಂಗೀತ ಪ್ರಪಂಚದ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸ್ಬೋದು. ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮ್ಯೂಸಿಯಂ ಉದ್ದೇಶ ಬಂದ್ಬಿಟ್ಟು ಭಾರತದ ವೈವಿಧ್ಯಮಯ ಸಂಗೀತ ಪರಂಪರೆಯನ್ನು ಸಂರಕ್ಷಿಸುವುದು, ಜೊತೆಗೆ ಮುಂದಿನ ಪೀಳಿಗೆಗೆ ಭಾರತೀಯ ಸಂಗೀತದ ಮೇಲೆ ಹೆಚ್ಚಿನ ಆಸಕ್ತಿ ಮೂಡಲು, ಹಾಗೆ ಭಾರತದಲ್ಲಿನ ಸಂಗೀತದ ಇತಿಹಾಸವನ್ನು ದಾಖಲಿಸುವ ದೃಷ್ಟಿಯಿಂದ ಈ ಸಂಸ್ಥೆ ಸ್ಥಾಪಿತವಾಗಿದೆ. ಇದು ಭಾರತದಲ್ಲೇ ಮೊದಲ ಮ್ಯೂಸಿಕ್ ಮ್ಯೂಸಿಯಂ ಆಗಿದೆ. ಈ ಮ್ಯೂಸಿಯಮಲ್ಲಿ 3 ಫ್ಲೋರ್ ಇದೆ. ಸ್ಟಾರ್ಟಿಂಗ್ ಎಂಟ್ರಿ 3ನೇ ಫ್ಲೋರಿಂದ ಕೊಟ್ಟಿದ್ದಾರೆ. ಈ ಮ್ಯೂಸಿಯಂ ಒಳಗೆ ಹೋಗ್ತಾ ಇದ್ದಂಗೆ ಈ ಮ್ಯೂಸಿಯಂ ನಮ್ಮನ್ನು ಸಂಗೀತ ಪ್ರಪಂಚದೊಳಗೆ ಕರ್ಕೊಂಡು ಹೋಗುತ್ತೆ. ಎಷ್ಟೇ ಅನ್ಹ್ಯಾಪಿನೆಸ್ ಟೆನ್ಷನ್ ಇದ್ರೂ ನಮ್ಮ ಇಂಡಿಯನ್ ಮ್ಯೂಸಿಕ್ ಕೇಳಿದ್ರೆ ರಿಲ್ಯಾಕ್ಸ್ ಆಗ್ತೀವಿ. ಇದು ನಮ್ಮ ಓಲ್ಡ್ ಇಂಡಿಯನ್ ಮ್ಯೂಸಿಕ್ ಇರೋ ಪವರ್. ನೀವು ಈಗ ನೋಡ್ತಿರೋ ಗ್ಯಾಲರಿ ನಮ್ಮ ಜನಪದ ಸಂಗೀತದ ಒಂದು ನೋಟ. ಅಜ್ಜಿ ಮಕ್ಕಳಿಗೆ ಸಂಗೀತ ಪಾಠ ಮಾಡ್ತಿದ್ದಾರೆ. DJ ಹಿಪ್-ಹಾಪ್ ಅಂತ ಅಡಿಕ್ಟ್ ಆಗಿರೋ ನ್ಯೂ ಜನ್ರೇಷನ್ ಮಕ್ಕಳಿಗೆ ನಮ್ಮ ದೇಶದ ಸಂಗೀತ ಪಾಠ ಮಾಡೋದು ಬಹಳ ಮುಖ್ಯ. ಬಾಲಿವುಡ್ ಗ್ಯಾಲರಿಲಿ ಫಸ್ಟ್ ಟೈಮಿಗೆ ಕಾಣಿಸಿದ್ದು 3 ಇಡಿಯಟ್ಸ್ ಪೋಸ್ಟರ್. ಅದರಲ್ಲಿ ನನ್ನ ಕಸಿನ್ ಒಬ್ಬ ಪೋಸ್ ಕೊಟ್ಟು ಅವನೊಬ್ಬ ಇಡಿಯಟ್ ಆದ. ನೀವು ನೋಡ್ತಿರೋ ಈ ಗ್ಯಾಲರಿ ಸುಪ್ರಸಿದ್ಧ ಸಂಗೀತಗಾರರದು. ನಮ್ಮ ದೇಶದಲ್ಲಿ ಎಷ್ಟೋ ಪ್ರಸಿದ್ಧ ಸಂಗೀತಗಾರರು ಬಂದೋಗಿದ್ದಾರೆ. ಮುಂದೇನು ನಮ್ಮ ದೇಶದಿಂದ ಒಳ್ಳೊಳ್ಳೆ ಸಂಗೀತಗಾರರು ಬರಲಿ ಅಂತ ಆಶಿಸೋಣ, ಬೆಂಬಲಿಸೋಣ. ಇವರು ನಮ್ಮ ರಾಜ್ಯದ ಪ್ರಸಿದ್ಧ ಸಂಗೀತಗಾರ ಹಂಸಲೇಖ. ಓಲ್ಡ್ ಹಿಂದಿ ಸಾಂಗ್ ಶಂಕರ್ ಜೈಕಿಶನ್ ಅವರ ಹಾಡು ಕೇಳ್ಕೊಂಡು ಚಿಲ್ ಮಾಡಿದೆ. ಓಲ್ಡ್ ಸಾಂಗ್ ಕೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಯ್ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಇಂಡಿಯನ್ ಮ್ಯೂಸಿಕ್ ಮ್ಯೂಸಿಯಮಿಗೆ ಕರ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ತುಂಬಾ ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ವೀಕೆಂಡು ಬೆಂಗಳೂರಲ್ಲಿ ಎಲ್ಲಾದರೂ ಹೋಗ್ಬೇಕಂತ ಪ್ಲ್ಯಾನ್ ಆಗ್ತವರಿಗೆ JP ನಗರ ಇಂಡಿಯನ್ ಮ್ಯೂಸಿಕ್ ಮ್ಯೂಸಿಯಂ ತುಂಬಾ ಬೆಸ್ಟ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ. ಇದು ನೋಡೋಕೆ ತುಂಬಾ ಈಸಿಯಾಗಿ ಕಾಣುತ್ತೆ, ಆದರೆ ಇದು ನುಡ್ಸೋಕ್ಕೆ
ಟೆಕ್ನಿಕ್ ಗೊತ್ತಿರಬೇಕು, ತುಂಬಾ ಪ್ರಾಕ್ಟೀಸ್ ಇರಬೇಕು. ಸ್ನೇಹಿತರೆ, ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ